ರಾಹುಲ್, ನನ್ನ ಜೊತೆ ಈ ಥರ ಎಲ್ಲ ಬಂದಿರೋದು ನಿಂಗೆ ಏನು ಅನಿಸ್ತಾ ಇದೆ? ಏನು ಅನಿಸ್ಬೇಕು? ಏನು ಅನ್ನಿಸ್ತಾ ಇಲ್ಲ. ಇದೇನು ರಾಹುಲ್ ಹೀಗೆ ಹೇಳ್ತಾ ಇದ್ದೀರಾ? ಅಲ್ಲ, ನನ್ನ ಮೇಲೆ ನಿಮಗೆ ಪ್ರೀತಿನೇ ಇಲ್ವಾ? ಏನು ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ನನ್ನನ್ನು ತಾನೇ ನೀವು ಹೆಣ್ಣು ನೋಡಕ್ಕೆ ಬಂದಿರೋದು. ಇದೇನು ಈ ಥರ ನಡ್ಕೋತಾ ಇದ್ದೀರಾ? ಅಲ್ಲ, ಒಂದಿನಕ್ಕೆಲ್ಲ ಹೆಂಗೆ ಪ್ರೀತಿ ಉಟ್ಬಿಡೋಕ್ಕೆ ಸಾಧ್ಯ? ಅದಕ್ಕೋಸ್ಕರನೇ ಒಂದು ತಿಂಗಳು ಇದ್ದೋಗೋಣ ಅಂತ ಬಂದಿದ್ವಿ. ಆದರೆ ಏನೋ ಅರ್ಜೆಂಟ್ ಇಂಪಾರ್ಟೆಂಟ್ ವರ್ಕ್ ಇರೋದ್ರಿಂದ 2 ದಿವಸ ಬಿಟ್ಟು ನಾವು ಹೋಗ್ಬಿಡ್ತೀವಿ. ಏನಂದ್ರಿ ರಾಹುಲ್? ಹೋಗ್ತಾ ಇದ್ದೀರಾ? ಯಾಕೆ? ಅಲ್ಲ, ಒಂದು ತಿಂಗಳು ಇರ್ತೀವಿ ಅಂತ ಬಂದಿದ್ರಿ ಅಲ್ವಾ? ಹೌದು, ನಮಗೇನೋ ಬೇರೆ ಕಂಟ್ರಿಯಲ್ಲಿ ಮೀಟಿಂಗ್ ಇದೆ. ಅದಕ್ಕೆ ನಾವು ಅಮೆರಿಕಾಗೆ ಹೋಗ್ಬೇಕು. ಅದಕ್ಕೆ ಹೋಗ್ತಾ ಇದ್ದೀವಿ. ಇದೇನು ರಾಹುಲ್ ಈ ಥರ ಮಾತಾಡ್ತಾ ಇದ್ದೀರಾ? ಅಲ್ಲ, ನೀವು ಯಾಕೆ ಇಷ್ಟು ನಂಗೆ ಬೇಜಾರು ಮಾಡ್ತಾ ಇದ್ದೀರಾ? ನಾನು ನಿಮ್ಮ ಜೊತೆ ಬರೀ 2 ದಿನ ಇದಕ್ಕೆ ನಿಮ್ಗೆ ನಾನು ನಿಮ್ಮನ್ನು ಎಷ್ಟು ಹಚ್ಕೊಂಡಿದ್ದೀನಿ ಗೊತ್ತಾ? ಇವಾಗ ಬಿಟ್ಟು ಹೋಗ್ತಾ ಇದ್ದೀರಾ ಅಂದರೆ ನಂಗೆ ಎಷ್ಟು ದುಃಖ ಆಗುತ್ತೆ ಗೊತ್ತಾ? ಅಯ್ಯೋ ಗೀತಾ, ಬೇಜಾರು ಮಾಡ್ಕೋಬೇಡಿ. ನೋಡಿ, ನಾವೇನು ಹೋಗಿದ್ರೆ ಹೋಗೇ ಬಿಡಲ್ಲ, ಬರ್ತೀವಿ ವಾಪಸ್ಸು. ನೀವು ತಲೆ ಕೆಡಿಸ್ಕೋಬೇಡಿ. ಮೀಟಿಂಗ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಅವಾಗ ಬರ್ತೀವಿ. ಪ್ಲೀಸ್ ರಾಹುಲ್, ನೀವೇನು ಹೋಗಬೇಡಿ. ಬೇರೆಯವರು ಮಾಡೋಕ್ಕಾಗಲ್ವಾ? ನೀವೇ ಮಾಡಬೇಕಾ? ಅಲ್ಲ, ಇವಳೇನು ಇಷ್ಟೊಂದು ಎಮೋಷ್ನಲ್ ಆಯ್ತಾವಳಲ್ಲ? ಹಂಗಾರೆ ಇವಳು ನಾನು ನಿಜವಾಗ್ಲೂ ಪ್ರೀತಿಸ್ತಾವಳೆ, ಇಲ್ಲ ನಾಟಕ ಪಟ್ಕ ಆಡ್ತಾವಳ? ಹೆಂಗೆ ಒಂದು ಗೊತ್ತಾಯ್ತಿವಲ್ಲಪ್ಪ. ರಾಹುಲ್, ನಾನು ಇಲ್ಲಿ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀವಿ. ನೀವೇನು ಒಬ್ಬೊಬ್ಬರೇ ಮಾತಾಡ್ಕೋತಾ ಇದ್ದೀರಾ? ಅದೇನೇ ಇದ್ರೂ ನನ್ನ ಹತ್ರ ಹೇಳಿ. ಹಾಗಾದ್ರೆ ನೀವು ಹೋಗ್ಬಿಡ್ತೀರಾ? ಹಾಂ ಗೀತವ್ರು, ಹೇಳಿ ಹೇಳಿ. ಇಲ್ಲ, ಗೆಳೆಯನ ಕೇಳಿ ಹೇಳ್ತೀನಿ ಬಿಡಿ. ರಾಹುಲ್, ಈ ಥರ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ, ಆಯ್ತಾ? ಹೇಳಿ, ಅದೇನು? ಬಿಡಿ ಹೋಗ್ಲಿ. ನೀವು ಸುಮ್ಮನೆ ಬೇಜಾರ್ಗಂತೀರಾ, ಯಾಕೆ ಬೇಕು? ಪರವಾಗಿಲ್ಲ ಬಿಡಿ, ನಿಮ್ಮ ವಿಷಯಕ್ಕೆ ನಾನು ಯಾಕೆ ತಲೆ ಹಾಕಬೇಕು? ನೀವು ಗೀತವ್ರೆ, ಹೇಳಿ ಅದೇನು ಅಂತ ಹೇಳಿ, ಪರವಾಗಿಲ್ಲ. ಏನಾಯ್ತು? ನಂಗೊಂದ್ಸರಿ ಡೌಟ್ ಆಗ್ಬಿಡುತ್ತೆ. ನಿಮ್ಮ ಬಾಸ್ ನೀವಾ ಇಲ್ಲ ನಿಮ್ಮ ಬಾಸ, ನೀವು ಅವ್ರ ಬಾಸ ಅಂತ? ಅಲ್ಲ ರಾಹುಲ್ ಅವರೇ, ನೀವು ನನಗೆ ಗೊತ್ತು, ನೀವು ಚಿಕ್ಕ ವಯಸ್ಸಿಂದ ಒಬ್ಬನೇ ಬೆಳೆದಿದ್ದೀರಾ, ಜೊತೆಲಿ ಯಾರೂ ಇರಲಿಲ್ಲ ಅಂತ. ಹಂಗಂತ ಅಂದ್ಬಿಟ್ಟು ಮನೆ ಕೆಲಸದವ್ರನ್ನೆಲ್ಲ ಅಷ್ಟು ಹತ್ರ ಇಟ್ಕೊಳ್ಳೋದು ಒಳ್ಳೇದಲ್ಲ. ನೋಡಿ, ನಿಮ್ಮ ಮೀಟಿಂಗ್ಸ್ ಎಲ್ಲ ಅವ್ರು ಶೆಡ್ಯೂಲ್ ಮಾಡ್ತಾರಾ? ಹೇಳಿ. ಇದು ಯಾಕೋ ಸರಿ ಕಾಣ್ತಿಲ್ಲ ರಾಹುಲ್. ನೀವು ಕೆಲಸದವ್ರನ್ನೆಲ್ಲ ಲಿಮಿಟಲ್ಲೇ ಇಡಬೇಕು. ನೀವು ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ? ನೋಡಿ, ನಾನು ನಿಮ್ಮ ಮೇಲೆ ಏನೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಹೇಳ್ತಾ ಇಲ್ಲ. ಯಾರ್ಯಾರು ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲೇ ಇರಬೇಕಲ್ವಾ ರಾಹುಲ್? ಓ, ಯಾಕೆ ನೀವು ಯಾಕೆ ಈ ಥರ ಯೋಚನೆ ಮಾಡ್ತೀರಾ ಗೀತವ್ರೆ? ನೋಡಿ, ಕೆಲಸದವರು ಎಲ್ಲರೂ ಒಂದೇ. ನಾವು ಕೆಲಸ ಕೊಡ್ತೀವಿ ಅಂದ್ಬಿಟ್ಟು ಅವ್ರನ್ನ ತುಂಬ ಕೀಳಕ್ಕೆ ಕಾಣೋದು ತುಂಬ ತಪ್ಪಾಗುತ್ತೆ ಅಲ್ವಾ ಗೀತವ್ರೆ? ನೀವ್ಯಾಕೆ ಈ ಥರ ಎಲ್ಲ ಯೋಚನೆ ಮಾಡ್ತೀರಾ? ಅಯ್ಯೋ, ನಾನು ಆ ಥರ ಎಲ್ಲ ಯೋಚನೆ ಮಾಡಿಲ್ಲ ರಾಹುಲ್ ಅವರೇ. ಓಕೆ, ನೀವು ಹೆಂಗೆ ಹೇಳ್ತೀರೋ ಹಂಗೆ. ಕೆಲಸದವರು ನಮ್ಮ ಮನೆ ದೇವ್ರು ಇದ್ದಂಗೆ ಅಲ್ವಾ? ಸರಿ, ಬಿಡಿ, ಪರವಾಗಿಲ್ಲ. ಮತ್ತೆ ರಾಹುಲ್, ಇನ್ನೇನು ಸಮಾಚಾರ? ಹಾಗಾದರೆ ಹೋಗ್ಬಿಡ್ತೀರಾ? ಪ್ಲೀಸ್ ರಾಹುಲ್, ಹೋಗಬೇಡಿ. ನಂಗೆ ತುಂಬ ಬೇಜಾರಾಗುತ್ತೆ. ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ ರಾಹುಲ್. ಗೀತವ್ರೆ, ಏನು ಹೇಳಿದ್ರಿ? ಯಾಕೆ ರಾಹುಲ್, ಕೇಳಿಸ್ಲಿವಾ ನಾನು ಹೇಳೋದು? ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ಹೌದಾ ಗೀತವ್ರೆ, ಬಿಡಿ, ಗೊತ್ತಾಯ್ತು ಬಿಡಿ. ನನ್ನ ಹತ್ರ ಆಸ್ತಿ ಇದೆ ಬೇಕಾದಷ್ಟು ಅಂತ ತಾನೇ ನೀವು ನನ್ನನ್ನು ಇಷ್ಟಪಡ್ತಾ ಇರೋದು? ಏನು ರಾಹುಲ್, ಈ ಥರ ಎಲ್ಲ ಮಾತಾಡ್ತೀರಾ? ಅಲ್ಲ, ನಿಮ್ಮ ಆಸ್ತಿ ಎಲ್ಲ ಇದೆ ಅಂತ ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಾ? ಯಾವತ್ತಾದರೂ ಕೇಳಿದ್ದೀನಾ ನಿಮಗೆ? 2 ದಿನ ಇದ್ದೀರಾ ನನ್ನ ಜೊತೆ, ನಿಮ್ಮ ಆಸ್ತಿ ಎಷ್ಟಿದೆ ಅದು ಇದು ಅಂತ? ನಾನು ನಿಮ್ಮ ಆಸ್ತಿ ಇದೆ ಅಂತ ಇಷ್ಟಪಡ್ತಾ ಇಲ್ಲ. ನಿಮ್ಮ ಗುಣ ನೋಡಿ, ನಿಮ್ದು ಇದು ನೋಡಿ ನಾನು ತುಂಬ ಇಷ್ಟ ಆಗಿದ್ದೀರಾ ನೀವು, ಅಷ್ಟೇ. ನಿಜವಾಗ್ಲೂ ಗೀತಾ, ನನ್ನನ್ನು ತುಂಬ ಇಷ್ಟಪಡ್ತೀಯ ಹಂಗಾದ್ರೆ? ಹೌದು ರಾಹುಲ್, ಐ ರಿಯಲಿ ಲವ್ ಯು ಸೋ ಮಚ್. ಚಿಕ್ಕ ವಯಸ್ಸಿಂದ ನೀವು ಯಾವ್ಯಾವ ಪ್ರೀತಿ ಎಲ್ಲ ಕಳ್ಕೊಂಡಿದ್ರು, ಆ ಪ್ರೀತಿನೆಲ್ಲ ನಾನು ಕೊಡ್ತೀನಿ ರಾಹುಲ್ ನಿಮಗೆ. ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀನಿ. ನೀವು ನಂಗೆ ತುಂಬ ಇಷ್ಟ ಆಗಿದ್ದೀರಾ. ನಿಮ್ಮ ಒಳ್ಳೆತನ, ನಿಮ್ಮ ಸರಳತೆ ನನ್ನ ಮನಸ್ಸು ಮುಟ್ಟಿದೆ ರಾಹುಲ್. ಗೀತಾ, ನೀವು ನಿಜ ಹೇಳ್ತಾ ಇದ್ದೀರಾ? ಇನ್ನೊಂದ್ಸರಿ ಯೋಚನೆ ಮಾಡಿ ನೋಡಿ ಗೀತಾ. ನೋಡಿ, ಮುಂದೆ ನನ್ನ ಹತ್ರ ಆಸ್ತಿ ಎಲ್ಲನೂ ಹೋಗ್ಬಿಟ್ಟು ನಾನು ಬರೀ ಒಬ್ಬ ಸಾಮಾನ್ಯ ಮನುಷ್ಯ ಆಗ್ಬಿಟ್ರೆ ಅವಾಗ ನಾನು ಬಿಟ್ಟೋಗ್ಬಿಡ್ತೀರಾ ಗೀತಾ? ಏನು ರಾಹುಲ್, ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ನೋಡಿ, ಹಿಂಗೆಲ್ಲ ಮಾತಾಡಬೇಡಿ. ನೋಡಿ, ನೀವು ಏನು ದುಡ್ಡಿಲ್ಲ, ಆಸ್ತಿ ಇಲ್ಲ ಅಂದರೂ ಸಹ ನಾನು ನಿಮ್ಮನ್ನು ಇಷ್ಟಪಡ್ತೀನಿ ರಾಹುಲ್. ಮುಂದೆ ನಮ್ಗೆ ಏನು ಕಷ್ಟ ಬಂದರೂ ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ನಿಜನಾ ಗೀತಾ? ನಿಜವಾಗ್ಲೂ ಇಷ್ಟಪಡ್ತೀನಿ ನನ್ನ? ರಾಹುಲ್, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ?
ನಿಜವಾಗ್ಲೂ ನಾನು ನಿಮ್ಮನ್ನ ಇಷ್ಟಪಡ್ತೀನಿ. ನೀವು ತುಂಬಾ ಇಷ್ಟ ಆಗಿದ್ದೀರಾ ನನಗೆ. ಜೀವನದಲ್ಲಿ ಮದುವೆ ಅಂತ ಆದ್ರೆ ನಿಮ್ಮನ್ನ ಬಿಟ್ಟು ಇನ್ಯಾರನ್ನೂ ಆಗಲ್ಲ ರಾಹುಲ್ ನಾನು. ಗೀತಾ, ನಂಗೆ ತುಂಬ ಖುಷಿ ಆಗ್ತಿದೆ. ಐ ಲವ್ ಯು ಗೀತಾ. ರಾಹುಲ್, ನಿಜವಾಗ್ಲೂ ನೀವು ನನ್ನನ್ನು ಒಪ್ಕೊಂಡ್ರಾ? ಹಾಗಾದ್ರೆ ನಾವು ಮದುವೆ ಆಗ್ತೀವಾ? ಇದು ಗೀತಾ, ಯಾಕಾಗಲ್ಲ? ನಾವು ಮದುವೆ ಆಗೇ ಆಗ್ತೀವಿ. ನಂಗೆ ತುಂಬಾ ಖುಷಿ ಆಗ್ತಿದೆ ರಾಹುಲ್. ನಿಮ್ಮಂತ ದೇವರಂತ ಹುಡುಗನ ಆ ದೇವ್ರು ನನಗೆ ಕೊಟ್ಟಿದ್ದಕ್ಕೆ ನಾನು ಯಾವಾಗಲೂ ಆಭಾರಿ ಆಗಿರ್ತೀನಿ ಆ ದೇವರಿಗೆ. ನಿಮ್ಮಂತ ಒಳ್ಳೆ ಮನಸ್ಸಿರೋ ಹುಡುಗನ ಕೊಟ್ಟಿದ್ದಕ್ಕೆ ನನಗೆ ರಾಹುಲ್, ಐ ಲವ್ ಯು ಸೋ ಮಚ್. ನಾವು ಆದಷ್ಟು ಬೇಗ ಮದುವೆ ಆಗಿಬಿಡೋಣ, ಬೇಗ ಫಾರಿನ್ಗೆ ಹೋಗೋಣ. ಸರಿ ಆಯಿತು. ಸರಿ ಗೀತಾ, ನನಗೂ ಅಷ್ಟೇ. ನೀನು ಇಷ್ಟು ಒಳ್ಳೆಯವಳಿಗೆ ಅಂತ ನಂಗೆ ಗೊತ್ತಿರಲಿಲ್ಲ. ನೀನು ಹಂಗೆಲ್ಲ ಆಡೋದು ನೋಡಿ ನೀನು ತುಂಬ ಕೆಟ್ಟವಳು ಅಂದ್ಕೊಂಡಿದ್ದೆ. ಆದರೆ ನೀನು ತುಂಬ ಒಳ್ಳೆಯವಳು. ಸರಿ ಗೀತಾ, ಹೋಗೋಣ. ರಾಹುಲ್, ಇಷ್ಟು ಬೇಗ ಹೋಗ್ಬೇಕಾ? ಒಂದು ಸ್ವಲ್ಪ ಹೊತ್ತು ಇರೋಣ, ಏನಾದರೂ ತಿನ್ಕೊಂಡು ಹೋಗೋಣ. ಸರಿ ಗೀತಾ, ಆಯಿತು. ಏನು ಬೇಕು ನಿನಗೆ? ಆರ್ಡರ್ ಮಾಡ್ಕೊ, ಏನು ಬೇಕು ಎಲ್ಲ ಆರ್ಡರ್ ಮಾಡ್ಕೊ. ನಾನೆಲ್ಲ ಪೇ ಮಾಡ್ತೀನಿ, ನಾನು ಕೊಡಿಸ್ತೀನಿ ನಿನಗೆ. ಇಲ್ಲ ರಾಹುಲ್, ನಾನೇ ಕೊಡಿಸ್ತೀನಿ. ನಾನೇ ಪೇ ಮಾಡ್ತೀನಿ, ನೀವೇ ಆರ್ಡರ್ ಮಾಡಿ ನಿಮ್ಗೆ ಏನು ಬೇಕು. ಗೀತಾ, ಪರವಾಗಿಲ್ಲ. ನಿಮಗೆ ಹೊಟ್ಟೆ ಇಷ್ಟವಾಗಿದೆ ಅಲ್ವಾ? ಅದೇನು ಬೇಕೆಲ್ಲ ಆರ್ಡರ್ ಮಾಡಿ, ನಾನು ಪೇ ಮಾಡ್ತೀನಿ, ನಾನು ಕೊಡ್ತೀನಿ. ನೀವು ತಲೆ ಕೆಡಿಸ್ಕೋಬೇಡಿ. ಸೋ ಮಚ್ ರಾಹುಲ್. ಒಂದು ನಿಮಿಷ ವೆಯ್ಟರ್ನ ಕರಿತೀನಿ. ಓಯ್, ಎಕ್ಸ್ಕ್ಯೂಸ್ ಮಿ, ಬಾರೋ ಇಲ್ಲಿ. ಮೇಡಮ್, ಕರ್ದೆ ನೋಡು. 2 ಪಿಜ್ಜಾ ತಗೊಂಡ, 2 ಬರ್ಗರು, 2 ಫ್ರೆಂಚ್ ಫ್ರೈಸು ಎಲ್ಲ ತಗೊಂಡು ಬಾ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಆರ್ಡರ್ ಮಾಡ್ತೀನಿ ಆಮೇಲೆ. ಪಿಜ್ಜಾ ಎಲ್ಲ ಇಲ್ಲ ಇಲ್ಲಿ. ಏನಾದರೂ ಫುಡ್ ಆರ್ಡರ್ ಮಾಡಿ. ನಾವು ಅಂಥವೆಲ್ಲ ಮಾರಲ್ಲ ಇಲ್ಲಿ. ಏನೋ ಮಾತಾಡ್ತಾ ಇದೆಯಾ? ಪಿಜ್ಜಾ ಇಲ್ವಾ? ನಿಮ್ಮ ಎಂತ ಕಿತ್ತೋದು ಹೋಟೆಲ್ ನಿಮ್ಮದು? ಅಲ್ಲ, ಪಿಜ್ಜಾ ಮಾರಲ್ಲ, ಬರ್ಗರ್ ಮಾಡಲ್ಲ, ಆಮೇಲೆ ಫ್ರೆಂಚ್ ಫ್ರೈಸ್ ಮಾಡಲ್ಲ ಅಂದರೆ ಇನ್ನೆಂಥ ಹೋಟೆಲ್ ನಿಮ್ಮದು? ಥೂ, ಇದು ಒಂದು ಹೋಟೆಲಾ? ನಮ್ಮ ಹೋಟೆಲು 1000 ವರ್ಷದ ಇತಿಹಾಸ ಪಡೆದಿದೆ. ಹೋಟೆಲ್ಗೆ ಕಿತ್ತೋದು ಹೋಟೆಲ್ ಅಂತೀರಾ? ಮೇಡಮ್, ನಮ್ಮ ಬಗ್ಗೆ ನಿಮ್ಗಿನ್ನ ಗೊತ್ತಿಲ್ಲ. ನಾನು ನೋಡ್ತಾನೆ ಇದ್ದೀನಿ. ಬಂದಾಗೆಲ್ಲ ಬೈತೀರಾ ಹೋಯ್ತೀರಾ, ಬೈತೀರಾ ಹೋಯ್ತೀರಾ. ನಮ್ಮನ್ನೇನು ನಿಮ್ಮನೆ ಹಾಳು ಅಂದ್ಕೊಂಡಿದ್ರಾ? ನೋಡಿ, ಮರ್ಯಾದೆ ಕೊಡತಕ್ಕ ಮರ್ಯಾದೆ ಇಲ್ವಾ? ಏನೋ ಹೊಡೆದು ಬಿಡ್ತೀನೋ. ಬಾರೋ ಹೊಡಿ ನೋಡೋಣ, ಬಾರೋ. ಈ ಗೀತಾ ಅಂದರೆ ಏನು ಅಂದ್ಕೊಂಡಿದ್ಯಾ? ರಂಗೇಗೌಡನ ಮಗಳು ಗೀತಾ ಅಂದರೆ ಸುಮ್ಮನೆನೇನು? ಬಾರೋ ಹೊಡಿ. ಗೀತಾ ಕೂತ್ಕೊಳ್ಳಿ. ಗೀತಾ, ಅದೇನು ಅವನ ಮೇಲೆ ಜಗಳ ಕೊಯ್ತಾ ಇದ್ದೀರಾ? ಗೀತಾ ಕೂತ್ಕೊಳ್ಳಿ, ಬಿಡಿ ಗೀತಾ, ಇನ್ನೊಂದು ಹೋಟೆಲ್ಗೆ ಹೋಗೋಣ. ಓ, ಯಾವತ್ತೂ ಇಕ್ಕಿತೋ ದೊಡ್ಡಳಿಗೆ ಬರೋದು ಬೇಡ. ನಡೀರಿ, ಹೋಗೋಣ ಬೇಗ. ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ.